यहाँ सभी कक्षा का पाठ 5 र की मात्राएं। तो र की मात्राएं इस पाठ में रेफ पदे 2 मात्राएं आते हैं। ಇಲ್ಲಿ 6ನೇ ವರ್ಗದ ಪಾಠ 5 ರ की ಮಾತ್ರಾएं रेफ ಮತ್ತೆ पदे 2 ಮಾತ್ರಾएಗಳು ಬರ್ತವೆ। ಇಲ್ಲಿ ನೋಡ್ರಿ पाठ 5 र की मात्राएं। र की मात्राएं इस पाठ में 2 मात्राएं आते हैं। पहले मात्राएं रेफ का मात्रा यहाँ ऐसे आते हैं और दूसरे जो है पदे में 2 तरह के मात्रा चिन्ह आते हैं। दूसरे में पदे, तो पदे का मात्रा चिन्ह ऐसे होते हैं। यहाँ एक पदे और ए है दूसरे पदे मात्रा चिन्ह। ಈ ಒಂದು ಅಭ್ಯಾಸದಲ್ಲಿ ರ की ಮಾತ್ರಾಯಿ ಒಳಗ 2 ರೀತಿಯ ಮಾತ್ರಾ ಚಿಹ್ನೆಗಳು ಬರ್ತವೆ। 2 ರೀತಿಯ ಮಾತ್ರಾ ಚಿಹ್ನೆಗಳಲ್ಲಿ ಒಂದನೇದು ರೇಫ್ ಮಾತ್ರಾ ಚಿಹ್ನೆ, ಪದೇ ಮಾತ್ರಾ ಚಿಹ್ನೆ 2 ರೀತಿಯಾಗಿ ಬರ್ತವೆ। ರೇಫ್ ಮಾತ್ರಾಯಿ ಒಂದು ರೀತಿಯಾಗಿ ಬರ್ತದೆ ಮಾತ್ರಾ ಚಿಹ್ನೆ, ಮತ್ತೆ ಪದೇ ಒಳಗ 2 ಮಾತ್ರಾ ಚಿಹ್ನೆಗಳು ಬರ್ತವೆ। ಈಗ ನಾವು ಮೊದಲಿಗೆ ಅಭ್ಯಾಸ ಮಾಡ್ತಕ್ಕಂಥದ್ದು ಮೊದಲನೇದು ರೇಫ್ ಮಾತ್ರಾಯಿ। ನಾವು ಮೊದಲಿಗೆ रेफ मात्राएं अभ्यास ಮಾಡೋಣ। तो पदे या यहाँ मात्रा चिन्ह होते हैं। तो बच्चों को इन्हें आप लोगों के लिए रेफ तथा पदे वाले कुछ शब्दों की जानकारी प्राप्त करने के लिए यहाँ इस हम अभ्यास करने जा रहे हैं। ನಾವು ಇಲ್ಲಿ ಕೆಲವೊಂದು ರ ಮಾತ್ರೆ ಮತ್ತು ಪದೇನ ಮಾತ್ರದ ಶಬ್ದಗಳು ಯಾವ ರೀತಿ ಬರ್ತಾವು ಅನ್ನೋದನ್ನ ಅಭ್ಯಾಸ ಮಾಡಲಿಕ್ಕಾಗಿನೇ ನಾವು ಈ ಒಂದು ಅಭ್ಯಾಸವನ್ನ ಪ್ರಾರಂಭಿಸಿದ್ದೇವೆ। तो इस अभ्यास में पहले चित्र सूर्य का चित्र है और दूसरे चित्र है सर्प का चित्र। तो सूर्य सर्प र की मात्राएं ಅಂದ್ರೆ ಅರ್ಕಾವಳಿ ಶಬ್ದಗಳು। ಅರ್ಕಾವಳಿ ಶಬ್ದಗಳಲ್ಲಿ ನೀವು ಕರ್ಮ, ಮರ್ಮ, ಪರ್ವ, ತರ್ಕ ಶಬ್ದಗಳನ್ನ ಬರಿಬೇಕಾದ್ರೆ ನೀವೇನ್ ಮಾಡ್ತೀರಿ, 9 ಜೊತೆಗೆ ಅರ್ಕಾವಳಿ ಅದನ್ನು ಕೊಡ್ತೀರಿ। ಈಗ ಉದಾಹರಣೆಗೆ ರ की ಮಾತ್ರಾ ಚಿಹ್ನೆ ಅಂದ್ರೆ ಅರ್ಕಾವಳಿ ಶಬ್ದಗಳು, ಇದನ್ನ ನೆನಪಿಟ್ಟುಕೊಳ್ಳಿ। ರ की ಮಾತ್ರಾ ಚಿಹ್ನೆ ರೇಫ್ ಅಂದ್ರೆ ಅರ್ಕಾವಳಿ ಚಿಹ್ನೆ। ನೀವು ಕನ್ನಡದಲ್ಲಿ ಅರ್ಕಾವಳಿ ಚಿಹ್ನೆಗಳನ್ನ ಈ ರೀತಿ ಬರೀತೀರಿ। ಈಗ ಸೂರ್ಯ ಇದು ಅರ್ಕಾವಳಿ ಶಬ್ದ ಹೌದು। ಇದನ್ನ ನಾವು ಅರ್ಕಾವಳಿ ಬರೆದ ಸೂರ್ಯದ ಮುಂದುಗಡೆ ಅರ್ಕಾವಳಿ ಕೊಡ್ತೀವಿ, ಅವಾಗ ಸೂರ್ಯ ಅಂತಕ್ಕಂಥ ಶಬ್ದ ಆಗ್ತದೆ। ಆದ್ರೆ ನಮ್ಮಲ್ಲಿ ಹಿಂದಿ ಒಳಗ ಸೂರ್ಯ ಬರಬೇಕಾದ್ರೆ ನೀವು ಕೊಡ್ತಕ್ಕಂಥ ಅರ್ಕಾವಳಿ ಶಬ್ದದ ಮುಂದೆ ಆದ್ರೆ ನಾವು ಹಿಂದಿ ಶಬ್ದದಲ್ಲಿ ಕೊಡ್ತಕ್ಕಂಥ ಅರ್ಕಾವಳಿ ಚಿಹ್ನೆ ಅಕ್ಷರದ ಮೇಲ್ಗಡೆ ಇರ್ತದೆ। ಎಲ್ಲಿರ್ತದ? ಅಕ್ಷರದ ಮೇಲ್ಗಡೆಗೆ। ಇಲ್ಲಿ ಸೂರ್ಯ। ಇನ್ನ ಕನ್ನಡ ಒಳಗೆ ನೀವು ಮರ್ಮ ಅಂತ ಬರೀತೇವೆ ಹೌದು, ಅದನ್ನ ನಾವು ಮರ್ಮ ಮಕ ಅರ್ಕಾವಳಿ ಮೇಲ್ಗಡೆ ಕೊಟ್ಟೇವೆ। ಒಂದು ನೆನಪಿಟ್ಕೊಳ್ರಿ, ರ की ಮಾತ್ರಾएं ರೇಫ್ ಚಿಹ್ನೆ ಅಂದ್ರೆ ಅರ್ಕಾವಳಿ ಶಬ್ದಗಳು। ಆ ಅರ್ಕಾವಳಿ ಶಬ್ದಗಳಲ್ಲಿ ನೀವು ಕನ್ನಡ ಒಳಗ ಶಬ್ದದ ಮುಂದುಗಡೆ ಅರ್ಕಾವಳಿ ಚಿಹ್ನೆ ಕೊಡ್ತೀವಿ, ಆದ್ರೆ ನಾವು ಶಬ್ದದ ಮೇಲ್ಗಡೆಗೆ ಅರ್ಕಾವಳಿ ಚಿಹ್ನೆಗಳನ್ನ ಕೊಡ್ತೇವೆ। ಉದಾಹರಣೆಗೆ ಇಲ್ಲಿ ಸೂರ್ಯ ಬರ್ದೀನಿ, ಯ ಅರ್ಕಾವಳಿ ಕೊಟ್ಟೇನಿ, ಇಲ್ಲಿ ಮ ಬರ್ದೀನಿ, ಮ ಕ ಅರ್ಕಾವಳಿ ಕೊಟ್ಟೇವಿ ಹೌದು। ಇದನ್ನು ನೀವು ಗಮನವಿಟ್ಟು ಆಲಿಸ್ರಿ ವಿದ್ಯಾರ್ಥಿಗಳೇ। ನಾವು ಈ ಒಂದು ಅಭ್ಯಾಸದಲ್ಲಿ ಮಾಡತಕ್ಕಂತಹ ಅರ್ಕಾವಳಿ ಚಿಹ್ನೆಯ ಶಬ್ದಗಳು। तो सूर्य शब्द जो दी गई है इस पाठ में, तो देखिए विस्तार करके यहाँ लिखा हुआ है। पहले जो चित्र के नीचे शब्द है सूर्य, तो सूर्य शब्द को यहाँ स
और ये है य। तो सूर्य, यहाँ शब्द को हम लिखने से पहले मैं विस्तार करके लिखी हूँ और विस्तार करके लिखी हूँ। इस शब्द को हम जुड़ा कर लिखे तो य को अर्कावली आते हैं, लेकिन विस्तार करके लिखना है तो पहले अर्कावली चिन्ह आते हैं और फिर अक्षर आते हैं, और जोड़कर लिखे तो शब्द पूर्ण आते हैं और फिर बाद में शब्द के ऊपर अर्कावली चिन्ह लगाते हैं। री सु अधिक र की रेफ मात्राएं अधिक य। अगर ಇದನ್ನೆಲ್ಲ ಕೂಡಿಸಿ ಬರೆದಾಗ ಸೂರ್ಯ अर्कावली ಶಬ್ದ ಆಗ್ತದೆ. ಇಲ್ಲಿ ನೋಡ್ರಿ ಸೂರ್ಯ ಅಂತಕ್ಕಂಥ ಶಬ್ದವನ್ನ ವಿಸ್ತಾರ ಮಾಡಿ ಬರೆದಾಗ ಇಲ್ಲಿ ಸು ಸ ಕೆಳಗೆ ಕೂಕಿ ಮಾತ್ರ ಐತಿ, ಸು ಆಯ್ತು, ಅಧಿಕ್ ರೇಫ್ ಚಿಹ್ನೆ ಅಧಿಕ್ ಯ, ಅದು ಸೂರ್ಯ ಅಂತಕ್ಕಂಥ ಶಬ್ದ ಆಯ್ತು. ಆದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಬಿಡಿಸಿ ಬರೆದಾಗ ಅದು अर्कावली ಬರ್ತದ, ತದನಂತರ ಅಕ್ಷರ ಬರ್ತದ. ಆದ್ರೆ ಇಲ್ಲಿ ಎರಡನ್ನ ಕೂಡಿಸಿ ಬರೆದಾಗ अर्कावली ಕೊನೆ ಅಕ್ಷರದ ಮೇಲ್ಗಡೆಗೆ ಬರ್ತದ. ವಿದ್ಯಾರ್ಥಿಗಳೇ ಇದನ್ನ ಗಮನವಿಟ್ಟು ನೋಡ್ರಿ. दूसरे जो शब्द है सर्फ, ये है स अधिक रेफ मात्राएं अधिक प, तो शब्द होते हैं सर्फ। तीसरे जो शब्द है कर्म, क अधिक मात्राएं रेफ मात्राएं अधिक म कर्म। ये जो सभी शब्द मैं लिखते जा रही हूँ तो सभी शब्द है अर्कावली का शब्द। तो क अधिक रेफ मात्राएं अधिक म, तो शब्द होते हैं कर्म। यहाँ य को अर्कावली दी गई है, इधर प को अर्कावली दी गई है और यहाँ म को मैं अर्कावली शब्द पूर्ण करके लिखा हुआ शब्द है कर्म। और इस मात्रा का जो अगले शब्द होते हैं कार्य, कार्य, कार्य इस शब्द के पहले और एक शब्द है मर्म, म अर्कावली रेफ मात्राएं और म मर्म। और अगले जो शब्द है रेफ मात्रा का मार्ग, म में आ की मात्रा है, रेफ पदे की मात्रा है और अधिक ग मार्ग। ನಾವಿಲ್ಲಿ ಪ್ರತಿಯೊಂದು ಶಬ್ದದ ಮೇಲ್ಗಡೆ अर्कावली ಬರ್ತದೆ. ಇಲ್ಲಿ ಕರ್ಮ, ಮರ್ಮ, ಮಾರ್ಗ, ಮಾರ್ಗ, ಮರ್ಮ, ಕರ್ಮ ಉಚ್ಚಾರಣೆಯಲ್ಲಿ ನಡುವೆ ರ ಮಾತ್ರಾಯೇ ರೇಫ್ ಪದೇನ ಮಾತ್ರಾಯೇ ಉಚ್ಚಾರಣೆ ಆಗ್ತದೆ. ಅದಕ್ಕಾಗಿ ನಾವೇನ್ ಮಾಡಿವಿ, ಮೊದಲು ನಡುವೆ ನಾವು ರೇಫ್ ಮಾತ್ರಾಯವನ್ನ ವಿಸ್ತಾರ ಮಾಡಿ ಬರೆದಾಗ ಅದನ್ನ ತಗೊಂಡೇವಿ. ಅದನ್ನ ನಾವು ಕೂಡಿಸಿ ಬರೆದಾಗ ಇಲ್ಲಿ ರ ಇದ್ದದ್ದು ಇಲ್ಲಿ अर्कावलिಯಾಗಿ ಬದಲಾವಣೆ ಆಗ್ತದ ಅಕ್ಷರದ ಮೇಲ್ಗಡೆ. ಇದನ್ನ ನೆನಪಿನಲ್ಲಿ ಕೊಡಿ. तो र की मात्राएं में रेफ चिन्ह का या रेफ मात्राएं का अगले जो शब्द होते हैं व्यर्थ, व्यर्थ। तो व्यर्थ शब्दों को हमें विस्तार करना है तो ऐसे आते हैं, ये है व्य अधिक रेफ मात्रा अधिक त, तो व्यर्थ। और यहाँ दूसरे जो शब्द होते हैं तर्क, यानी त अर्कावली रेफ और क, तो शब्द होते हैं तर्क। ಈ ರೀತಿ अर्कावली ಶಬ್ದಗಳು ಬರುತ್ತವೆ. ಇಲ್ಲಿ खर्च, दर्शन, आदर्श, धार्मिक, दर्पण, अर्जुन, गर्व, पर्ण, पर्वत, धैर्य, सर्ग, ವರ್ತನಿ ಇವೆಲ್ಲ ಶಬ್ದಗಳು ರೇಫ್ ಮಾತ್ರಾಯಿಗೆ ಸಂಬಂಧಪಟ್ಟಂತಹ ಶಬ್ದಗಳು. ಇವೆಲ್ಲ अर्कावली ಶಬ್ದಗಳು. इसके बाद जो आते हैं शब्द खर्च, ख रेफ मात्राएं च खर्च,
न। तो शब्द अर्कावली का र मात्राएं का शब्द होते हैं दर्शन और आदर्श। ये है आ अक्षर और द अधिक अर्कावली अधिक श आदर्श। ಈ ರೀತಿ ಅರ್ಕಾವಳಿಯ ಶಬ್ದಗಳು ಬರ್ತಾವು. ಇನ್ನು ಉಳಿದಿರ್ತಕ್ಕಂಥದ್ದು ಧಾರ್ಮಿಕ, ದರ್ಪಣ, ಅರ್ಜುನ, ಗರ್ವ, ಪರ್ಣ, ಪರ್ವತ, ಧೈರ್ಯ, ಸರ್ಗ, ವರ್ತನಿ. ಇವೆಲ್ಲ ಶಬ್ದಗಳನ್ನ ಈ ಶಬ್ದಗಳನ್ನ ಆಧಾರವಾಗಿಟ್ಟುಕೊಂಡು ನೀವು ಮನೆಯಲ್ಲಿಯೇ ಈ ಶಬ್ದಗಳನ್ನ ಬಿಡಿಸಬೇಕು. ಇದು ನಿಮಗೆ ಮನೆ ಕೆಲಸ. ಇನ್ನು ವಾಕ್ಯಗಳನ್ನು ನೋಡಿ. तो वाक्य में जो दी गई है रेप मात्राएं का जो शब्द है, तो व्यर्थ में खर्च मत करो। हमें जो कुछ लेना है तो वहाँ हमें खर्च करना चाहिए। जो वहाँ हमें कौन सा भी वस्तु लेना नहीं है, खर्च करना नहीं है, तो इसलिए हमें बहुत ज़्यादा पैसा खर्च नहीं करना। तो व्यर्थ में ಖರ್ಚ್ ಮತ್ ಕರೋ. ನಾವು ಅನವಶ್ಯಕವಾಗಿ ಹಣವನ್ನ ಖರ್ಚು ಮಾಡಬಾರ್ದು. ಅಲ್ಲಿ ನಮಗೆ ವಸ್ತು ಅಗತ್ಯ ಐತಿ, ವಸ್ತು ಬೇಕೇ ಬೇಕು ಅಂದಾಗ ಮಾತ್ರ ನಾವೇನು ಮಾಡಬೇಕು, ಹಣವನ್ನ ಖರ್ಚು ಮಾಡಬೇಕು. ಆದರೆ ಅನಗತ್ಯವಾಗಿ ನಾವು ಹಣವನ್ನ ಖರ್ಚ ಮಾಡಬಾರ್ದು. ಹಾಗಾದ್ರೆ ವ್ಯರ್ಥ ಮೇ ಖರ್ಚ್ ಮತ್ ಕರೋ, ವ್ಯರ್ಥ ಮೇ ಖರ್ಚ್ ಮತ್ ಕರೋ. ಇಲ್ಲಿ ಅರ್ಕಾವಳಿಯ ಶಬ್ದ ಬಂದದ. ಯಾವ್ದು ನೋಡ್ರಿ, ಇಲ್ಲೇ ತೋರಿಸ್ತೇನೆ ನಿಮ್ಗ. ವ್ಯರ್ಥ ಮೇ ಖರ್ಚ್ ಮತ್ ಕರೋ. ಹಾಗಾದ್ರೆ ಇಲ್ಲಿ ಅರ್ಕಾವಳಿ ಶಬ್ದ ಈ ಒಂದು ವಾಕ್ಯದಲ್ಲಿ ಉಪಯೋಗ ಆಗಿದೆ. तो अर्कावली शब्द ऐसे वाक्यों में जो उपयोग किया जा सकता है, तो इसलिए उदाहरण के अनुसार या हमें अभ्यास करने के लिए यहाँ पे कुछ वाक्य दी गई है. तो इन कुछ वाक्यों में से हमें पहले वाक्य देखें तो व्यर्थ में खर्च मत करो. ಇಲ್ಲಿ ನಮಗೆ ಅರ್ಕಾವಳಿ ಶಬ್ದಗಳು ವಾಕ್ಯದಲ್ಲಿಯೂ ಕೂಡ ಪ್ರಯೋಗ ಆಗ್ತಾವು ಅನ್ನುವುದಕ್ಕಾಗಿ ಕೆಲವೊಂದು ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ವ್ಯರ್ಥ ಮೇ ಖರ್ಚ್ ಮತ್ ಕರೋ. ಹಾಗಾದ್ರೆ ಈ ಒಂದು ವಾಕ್ಯದಲ್ಲಿ ಖರ್ಚ್ ಅಂತಕ್ಕಂತಹ ಶಬ್ದ ಅರ್ಕಾವಳಿದು ಬಳಕೆಯಾಗಿದೆ. तो दूसरे जो शब्द उपयोग की गई है, तो ऐसे वाक्य होते हैं. तो मार्ग पर कचरा मत फेंको. हम रास्ते में चलते हैं या कुछ अनेक लोगों की यहाँ चलना होते हैं, चलते हैं, आते हैं, जाते हैं, लेकिन हमें मार्ग पर हमें क्या करना नहीं चाहिए, कचरा नहीं फेंकना चाहिए. ನಾವು ರಸ್ತೆಯಲ್ಲಿ ನಾವು ನಡೆದಾಡ್ತೀವಿ, ಬಹಳಷ್ಟು ಜನ ಬರ್ತಾರೆ ಹೋಗ್ತಾರೆ, ಅಂತಹ ಒಂದು ಸ್ಥಳದಲ್ಲಿ ನಾವು ನಮ್ಮಲ್ಲಿರ್ತಕ್ಕಂತಹ ಕಸದ ಬುಟ್ಟಿಯನ್ನು ಓದು ಅಲ್ಲೇ ಚೆಲ್ಲಾಗಿಲ್ಲ. ಹಾಗಾದ್ರೆ ಈ ಒಂದು ವಾಕ್ಯದಲ್ಲಿ ಎಲ್ಲಿ ಉಪಯೋಗ ಆಗಿದೆ, ಮಾರ್ಗ पर कचरा मत फेंको. तो ಮಾರ್ಗ ಈ ಶಬ್ದದಲ್ಲಿ ಏನಾಗಿದೆ, ಅರ್ಕಾವಳಿ ಬಂದದ. ಈ ಒಂದು ವಾಕ್ಯದಲ್ಲಿ ಅರ್ಕಾವಳಿ ಬಂದದ್ದು ಮಾರ್ಗ, ರಸ್ತೆ. ರಸ್ತೆಯ ಮೇಲೆ ಕಚರ ಮತ್ ಫೆಂಕು ಅಂದ್ರೆ ಹೊಲಸನ್ನ, ಕಸದ ಬುಟ್ಟಿಯನ್ನ ಚೆಲ್ಲಬೇಡಿ. ಈ ಒಂದು ವಾಕ್ಯದಲ್ಲಿ ಬಂದಿರತಕ್ಕಂತಹ ಅರ್ಕಾವಳಿ ಶಬ್ದ रेफ मात्राएं का शब्द. तो सर्प पेड़ पर चढ़ गया. ಹಾವು ಗಿಡದ ಮೇಲೆ ಹತ್ತಿತು. ಹಾಗಾದ್ರೆ ಸರ್ಫ್, ನಾವು ಹಿಂದಿ ಒಳಗ ಸರ್ಫ್ ಅಂತಕ್ಕಂಥ ಶಬ್ದವನ್ನ ಬಳಕೆ ಮಾಡಿದಾಗ ಅಲ್ಲಿ ಪದ ಮೇಲ್ಗಡೆ ರಫ್ ಅಂದ್ರೆ ರೇಫ್ ಮಾತ್ರಾಯೇ ಉಪಯೋಗ ಆಗ್ತದೆ. ಮೂರನೇ ವಾಕ್ಯ ಇಲ್ಲಿ सर्फ पेड़ पर चढ़ गया. तो इस वाक्य में हमें दिखाई देते हैं सर्फ यहाँ एक अर्कावली
गई है तो इन वाक्य के उपयोग में यहाँ इस शब्द का इस्तेमाल किया गया है. ಇಲ್ಲಿ ಅರ್ಕಾವಳಿ ಶಬ್ದವನ್ನ ಈ ವಾಕ್ಯದಲ್ಲಿ ಬಳಕೆ ಮಾಡಿದ್ದು ನಮಗೆ ಕಂಡು ಬರ್ತದೆ. नंबर 4 का जो वाक्य है, आदर्श और दर्शन दोनों भाई हैं. आदर्श और दर्शन यहाँ दो नामों का नाम दी गई है. तो आदर्श श के ऊपर अर्कावली है और दर्शन श के ऊपर जो बीच वाले अक्षर है श के ऊपर रेड चिन्ह का लगा हुआ है और इधर आदर्श अंतिम अक्षर के पर कौन सा मात्रा दी गई है, रेफ मात्राएं का इस्तेमाल किया गया है. और देखिए वाक्य ऐसे दी गई है, आदर्श और दर्शन दोनों भाई हैं. ಇಲ್ಲಿ ಆದರ್ಶ ಮತ್ತು ದರ್ಶನ ಇಬ್ರು ಅಣ್ಣ ತಮ್ಮಂದಿರು. ಹಾಗಾದ್ರೆ ಆದರ್ಶ ಮತ್ತು ದರ್ಶನ್ ಇವರಿಬ್ಬರ ಹೆಸರಿನಲ್ಲಿ ಅರ್ಕಾವಳಿ ಶಬ್ದ ನಾವು ಅಡಗಿರೋದನ್ನ ನೋಡಬಹುದು. ಇಲ್ಲಿ ನೋಡ್ರಿ, ಆದರ್ಶ और दर्शन दोनों भाई हैं. ಹಾಗಾದ್ರೆ ಆದರ್ಶ ಶ ಅರ್ಕಾವಳಿ ಬಂದದ, ಇಲ್ಲಿ ದರ್ಶನ್ ನಡುವಿನ ಅಕ್ಷರಕ್ಕ ಅರ್ಕಾವಳಿ ಬಂದದ. ಇದು ರೇಫ್ ಮಾತ್ರಾಯದಲ್ಲಿ ಬರ್ತಕ್ಕಂತಹ ಶಬ್ದಗಳು. ನಿಮಗೆ ಒಂದು ಕೇಳಬಹುದು ಪ್ರಶ್ನೆಯನ್ನ, ಏನಂತಂದ ರೇಫ್ ಮಾತ್ರಾಯದ ಶಬ್ದಗಳನ್ನ ಬರೆಯಿರಿ. तो रेफ मात्राएं का दो उदाहरण शब्द लिखिए. ಎರಡು ಉದಾಹರಣೆಗಳನ್ನ ರೇಫ್ ಮಾತ್ರಾಯಿಂದ ಬರೀರಿ ಅಂತ ಹೇಳಿದ ತಕ್ಷಣ ನೀವು ಕರ್ಮ ಎಲ್ಲಿಂದ ಹಿಡ್ಕೊಂಡು ವರ್ತನಿ ಶಬ್ದಗಳು ಏನದಲ್ಲ ಆ ಶಬ್ದಗಳಲ್ಲಿ ಯಾವುದಾದರೂ ಎರಡನ್ನ ನೀವು ಬರೀಬಹುದು. तो रेफ मात्राएं के बाद जो पदेन चिन्ह आते हैं, तो र मात्राएं में दूसरे चिन्ह या मात्रा होते हैं पदेन. ನಾವು ರ की ಮಾತ್ರಾएं ಈ ಪಾಠದಲ್ಲಿ ಎರಡನೇ ಮಾತ್ರಾएं ಬರ್ತಕ್ಕಂಥದ್ದು ಪದೇನ. तो पदेन इसका अर्थ क्या है? पदेन दूसरे मात्रा है पदेन. तो अन्य भाषाओं से हिंदी में आगत शब्दों के लिए साधारणतः पदेन चिन्ह का प्रयोग किया जाता है. पदेन चिन्ह इसका अर्थ ये होते हैं, हमारे हिंदी भाषाओं को छोड़कर अलग अलग भाषाओं से जो शब्द हमारे इस किताब में पढ़ने के लिए आते हैं तो उन साधारणतः पदेन चिन्ह का उपयोग किया जाता है. तो इसलिए हम पदेन चिन्ह कहलाते हैं. ನಾವು ಹಿಂದಿ ಭಾಷೆಯಲ್ಲಿ ನಮಗೆ ಓದಲಿಕ್ಕೆ ಬೇರೆ ಭಾಷೆಗಳಿಂದ ಬಂದಂತಹ ಶಬ್ದಗಳು ಸಾಧಾರಣವಾಗಿ ಪದೇನ ಚಿಹ್ನೆ ಮಾತ್ರೆಯನ್ನ ಉಪಯೋಗ ಮಾಡ್ತೀವಿ. ಅದಕ್ಕಾಗಿ ಇಲ್ಲಿ ಆ ಚಿಹ್ನೆಯನ್ನ ಉಪಯೋಗ ಮಾಡ್ತಕ್ಕಂಥದ್ದು ಕಂಡು ಬರ್ತದೆ. ಉದಾಹರಣೆಗೆ ಟ್ರೈನ್. ಟ್ರೈನ್ ಅಂತಕ್ಕಂಥ ಹಿಂದಿ ಶಬ್ದ ನಾವಿಲ್ಲಿ ಓದಬೇಕಾದ್ರೆ ಅದು ಬಂದಂಥದ್ದು ಇಂಗ್ಲಿಷ್ ಭಾಷೆಯಿಂದ. ಅದಕ್ಕಾಗಿ ಇಲ್ಲಿ ಹೇಳ್ಯಾರ ನೋಡಿ, अन्य भाषाओं से हिंदी में आगत शब्दों के लिए साधारणतः पदेन चिन्ह का प्रयोग किया जाता है. ಬೇರೆ ಭಾಷೆಯಿಂದ ಹಿಂದಿ ಭಾಷೆಗೆ ಬಂದಿರತಕ್ಕಂತಹ ಶಬ್ದಗಳನ್ನು ಸಾಧಾರಣವಾಗಿ ಪದೇನ ಚಿಹ್ನೆ ಮಾತ್ರೆಯನ್ನು ನಾವಿಲ್ಲಿ ಏನು ಮಾಡ್ತೀವಿ, ಉಪಯೋಗ ಮಾಡ್ತೀವಿ. ಈ ಒಂದು ಪದೇನ ಮಾತ್ರೆಯನ್ನ ನಾವು ಮುಂದಿನ ಒಂದು ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಇಲ್ಲಿಗೆ ರೇಫ್ ಮಾತ್ರ ಏನು ಅಲ್ಲಿ ಹೇಳಿದಲ್ಲ ಆ ಶಬ್ದಗಳನ್ನ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ಅವಧಿಯಲ್ಲಿ ಅಭ್ಯಾಸವನ್ನ ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ಅವಧಿಯಲ್ಲಿ ಪದೇನ ಚಿಹ್ನೆಯನ್ನು ಅಭ್ಯಾಸ ಮಾಡೋಣ.